ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ತುಂಬ ವ್ಯೂಸ್ ಮಾಡಿ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಹೆಲ್ಪ್ ಮಾಡಿ ಆಯಿತಾ ಪ್ಲೀಸ್. ಬನ್ನಿ ಈಗ ಕತೆ ಶುರು ಮಾಡೋಣ. ಇದು ನನ್ನ ಮತ್ತೊಂದು ಹೊಸ ಕತೆ ಫ್ರೆಂಡ್, ಮೂಡಲಮನೆ ಎಸ್ಟೇಟ್ ರಹಸ್ಯ. ಬನ್ನಿ ಶುರು ಮಾಡೋಣ. ಎಪಿಸೋಡ್ 1. ಸುತ್ತಲೂ ದಟ್ಟವಾದ ಕಾಡು, ಜೋರು ಮಳೆ, ಗುಡುಗು, ಜೊತೆಯಲ್ಲಿ ಎಂಥ ಧೈರ್ಯವಂತರು ಒಂದು ಕ್ಷಣ ಹೆದರುವಂತಹ ಕಗ್ಗತ್ತಲು. ಅಂಥ ವಾತಾವರಣದಲ್ಲಿ ಒಂದು ಪುಟ್ಟ ಮಗು ಮತ್ತು ಆ ಮಗುವಿನ ತಾಯಿ ಜೋರಾಗಿ ಓಡುತ್ತಿದ್ದರು. ಮಗು ಓಡಲಾಗದೆ ಅಮ್ಮ ಅಮ್ಮ ಎಂದು ಜೋರಾಗಿ ಅಳಲು ಶುರು ಮಾಡಿತ್ತು. ಆ ತಾಯಿ ಓಡುತ್ತಲೇ ಆ ಮಗುವಿನ ಕೈ ಹಿಡಿದು ಹಿಂದೆ ತಿರುಗಿ ತಿರುಗಿ ನೋಡಿ ಅಲ್ಲೇ ಇದ್ದ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡು ಆ ಮಗುವಿನ ಮುಖವನ್ನು ತನ್ನ ಸೀರೆಯಿಂದ ಒರೆಸಿ, ಅಮಿಷ ಪುಟ್ಟಿ, ಅಳಬೇಡಮ್ಮ ಕಂದ ಎಂದು ಆ ಪುಟ್ಟ ಮಗುವನ್ನು ಮನಬಂದಂತೆ ಮುದ್ದಿಸಿ ತನ್ನ ಸೀರೆಯ ತುದಿಯಲ್ಲಿ ಕಟ್ಟಿದ್ದ ಒಂದು ಲಾಕೆಟ್ ಚೈನ್ ಅನ್ನು ಅವಳ ಕತ್ತಿಗೆ ಹಾಕಿ, ಕಂದ, ಏನೇ ತೊಂದರೆ ಬಂದರೂ ಈ ಲಾಕೆಟ್ ನಿನ್ನ ಕತ್ತಿನಿಂದ ತೆಗೆಯಬೇಡ ಎಂದು ಹೇಳಲು ಆ ಪುಟ್ಟ ಮಗು ಹೆಚ್ಚು ಎಂದರೂ ಆ ಮಗುಗೆ ಈಗ 4 ವರ್ಷ ಇರಬಹುದು ಅಷ್ಟೆ. ಆ ಮಗು ತನ್ನ ತಾಯಿ ಮುಖ ನೋಡಿ, ಆಕೆ ಅಮ್ಮ, ಆನು ತಿಳಿಯಲ್ಲಮ್ಮ, ನೀನು ಅಲ್ಬೇಡ, ತುಂಬಿರು ಅಮ್ಮ, ಅಪ್ಪ ಆಕೆ ಅಮ್ಮ, ಅವನ ಜೊತೆ ಇಲ್ಲ ಎಂದು ಕೇಳಲು ಸುರಕ್ಷಾ ಅಳುತ್ತಾ ತನ್ನ ಮಗುವನ್ನು ತಬ್ಬಿಕೊಂಡು, ಇಲ್ಲ ಬಂಗಾರ, ಇನ್ನು ಮುಂದೆ ಅಪ್ಪ ಅಮ್ಮ ನಿನ್ನ ಜೊತೆ ಇರುವುದಿಲ್ಲ ಕಂದ ಎಂದು ಮಾತನಾಡುತ್ತಿರಲು ಅದೇ ಸಮಯಕ್ಕೆ ಸ್ವಲ್ಪ ದೂರದಿಂದ ಕೇಳಿಸಿದ್ದ ಧ್ವನಿ ಕೇಳಿ ಸುರಕ್ಷಾ ತನ್ನ ಮಗುವನ್ನು ತೋಳಿನಲ್ಲಿ ತೆಗೆದುಕೊಂಡು ಮತ್ತೆ ಓಡಲು ಶುರು ಮಾಡಿದ್ದಳು. ಹಿಂದಿನಿಂದ ಬರುತ್ತಿದ್ದ ಸರಸರ ಸದ್ದು ಮತ್ತು ಕಣ್ಣಿಗೆ ಕಾಣದೇ ಇದ್ದರೂ ಸಹ ಅವರ ಹಿಂದೆಯೇ ಹಿಂಬಾಲಿಸುತ್ತಾ ಬರುತ್ತಿರುವ ಹೆಜ್ಜೆಯ ಶಬ್ದ. ಆ ಅದೃಶ್ಯ ಶಬ್ದದ ಜೊತೆಗೆ ಬರುತ್ತಿದ್ದ ಧ್ವನಿ, ಸುರು ಸುರು, ಎಲ್ಲಿ ಇದ್ದೀಯಾ, ಬಾ, ತುಂಬ ಆಟ ಆಡಿಸಬಾರದು ಮುದ್ದು, ಸುರುಮಾ ಬಾ ಎಂದು ಕೇಳಿಸುತ್ತಿದ್ದ ಧ್ವನಿ. ಆ ಧ್ವನಿ ಕೇಳಿದ್ದೇ ಸುರಕ್ಷಾ ಇನ್ನೂ ಜೋರಾಗಿ ನಡೆಯಲು ಶುರು ಮಾಡಿದ್ದಳು. ಆದರೆ ಪುಟ್ಟ ಅಮಿಷಾ ಮಾತ್ರ ಅಳುತ್ತಲೇ, ಸುಲು ಅಮ್ಮ, ತೇಲುತ್ತಿದ್ಯಾ, ದಾದಾ ಕಲಿತಿದೆ, ಸುಲು ಸುಲು ಅಂತ ಪೀಚ್, ಸುಲು ದಾದಾ ತೋಣ ಎಂದು ಹೇಳಿ, ಡಾಡಾ ಡಾಡಾ ಆನು ಸುರು ಇಲ್ಲಿದಿ ಎಂದು ಜೋರಾಗಿ ಕೂಗೇ ಬಿಟ್ಟಳು. ಸುರಕ್ಷಾ ತಕ್ಷಣ ಮಗುವಿನ ಬಾಯನ್ನು ಗಟ್ಟಿಯಾಗಿ ಮುಚ್ಚಿ, ಅಮ್ಮು ಪುಟ್ಟ, ಅದು ಡ್ಯಾಡ್ ಅಲ್ಲ ಕಂದ, ಯಾರೋ ಎಂದು ಹೇಳುತ್ತಿರಲು ಆ ಅದೃಶ್ಯವಾಗಿ ನಡೆದು ಬರುತ್ತಿದ್ದ ಶಬ್ದ ಇನ್ನೂ ಹತ್ತಿರವಾಗಿತ್ತು. ಆ ಶಬ್ದ ಕೇಳಿ ಸುರಕ್ಷಾಗೆ ಇನ್ನೂ ಹೆದರಿಕೆಯಿಂದ ಮಗುವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸುರಕ್ಷಾ ತನ್ನ ನಡಿಗೆ ಜೋರು ಮಾಡುತ್ತಾ ಅಂತೂ ಒಂದು ಮೇನ್ ರೋಡ್ಗೆ ಹತ್ತಿರವಾಗಿದ್ದಳು. ಮೇನ್ ರೋಡ್ ಇರುವುದನ್ನು ಗಮನಿಸಿದ ಸುರಕ್ಷಾ ಅಲ್ಲಿಂದ 1 ನಿಮಿಷಕ್ಕೆ ಇನ್ನೂ ಜೋರಾಗಿ ಓಡಿ ಬಂದು ಮೇನ್ ರೋಡ್ ಬಳಿ ಬಂದು ಸುತ್ತಮುತ್ತಲು ಯಾವುದಾದರೂ ಗಾಡಿ ಅಥವಾ ಬೆಳಕು ಇದೆಯಾ ಎಂದು ಸುತ್ತಲೂ ಕಣ್ಣಾಡಿಸಿ ಅಥವಾ ವೆಹಿಕಲ್ಸ್ ಬರಬಹುದಾ ಎಂದು ಕಾಯುತ್ತಾ ನಿಂತಿದ್ದಳು. ಸುರಕ್ಷಾ ನಿಟ್ಟುಸಿರು ಬಿಟ್ಟು ಮಗುವಿನ ಬಾಯಿಯಿಂದ ತನ್ನ ಕೈ ತೆಗೆದುಕೊಂಡು ಮಗುವಿನ ಮುಖ ನೋಡಲು ಮಗು ಉಸಿರುಗಟ್ಟಿ ಪ್ರಜ್ಞೆ ಕಳೆದುಕೊಂಡಿತ್ತು. ಸುರಕ್ಷಾ ಗಾಬರಿಯಿಂದ ಅಮಿಷಾ, ಅಮ್ಮಿ, ಅಮ್ಮು, ಎದೋ ಕಂದ, ಏನಾಯ್ತು ಪುಟ್ಟ ಎಂದು ಮಗುವಿನ ಮುಖ ತಟ್ಟಿ ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದ್ದಳು. ಆದರೆ ಮಗು ಹೇಳಲಿಲ್ಲ. ಈಗ ಸುರಕ್ಷಾಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ರೋಡ್ನ ಮಧ್ಯವೇ ತನ್ನ ಕಂದನನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ಜೊತೆಗೆ ಮಗುವನ್ನು ಎಬ್ಬಿಸಲು ಸಹ ಪ್ರಯತ್ನ ಮಾಡುತ್ತಿದ್ದಳು. ಹತ್ತು ಸುಸ್ತಾದ ಸುರಕ್ಷಾ ತನ್ನ ಮಗುವನ್ನು ಅಲ್ಲೇ ಇದ್ದ ಒಂದು ಪುಟ್ಟ ದೇವಸ್ಥಾನದ ಬಳಿ ಕರೆದುಕೊಂಡು ಬಂದು ಮಲಗಿಸಿ ದೇವರಿಗೆ ಕೈ ಮುಗಿಯುತ್ತಾ, ಅಪ್ಪ ತಂದೆ, ನಿನ್ನ ನಂಬಿ ನನ್ನ ಮಗುವನ್ನು ನಿನ್ನ ಬಳಿ ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ಮಗುವನ್ನು ಸರಿಯಾದವರ ಕೈ ಸೇರಿಸು ತಂದೆ, ಅವಳ ಪ್ರಾಣ ರಕ್ಷಣೆ ನಿನ್ನ ಕೈಲಿದೆ ಎಂದು ಹೇಳಿ ಅಮಿಷಾ ಹಣೆಗೆ ಪ್ರೀತಿಯಿಂದ ಮುತ್ತ ನೀಡುತ್ತಾ, ಕಂದ, ನನ್ನ ಮುದ್ದು ಕಂದ, ನನ್ನ ಪುಟ್ಟ ಪಾಪು ಎಂದು ಮುಖದ ತುಂಬ ಮುತ್ತನ್ನಿಟ್ಟು, ಕಂದ ಕ್ಷಮಿಸು, ನಿನ್ನ ಈ ತಾಯಿಯನ್ನು, ನಿನ್ನನ್ನು ಬೆಳೆಸುವ ಭಾಗ್ಯ ನನಗಿಲ್ಲ, ಸಾಧ್ಯವಾದರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಟ್ಟುವೆ ಎಂದು ಹೇಳಿ ಮಗುವಿನ ತಲೆ ಸವರಿ ಜೋರಾಗಿ ಅಳುತ್ತಿರಲು ಸುರಕ್ಷಾ ಕಣ್ಣಿನಿಂದ ಬಂದ ಒಂದು ಕಣ್ಣೀರು
ಅಮಿಷಾ ಲಾಕೆಟ್ ಒಳಗೆ ಬಿದ್ದಿತ್ತು. ಬಿದ್ದ ತಕ್ಷಣ ಆ ಲಾಕೆಟ್ನ ಪೆಂಡೆಂಟಲ್ಲಿ ಒಂದು ಪುಟ್ಟ ತ್ರಿಶೂಲ ಚಿನ್ನದಂತೆ ಹೊಳೆಯಲು ಶುರು ಮಾಡಿತ್ತು. ಆದರೆ ಸುರಕ್ಷಾಗೆ ಅದರ ಮೇಲೆ ಗಮನವೇ ಇರಲಿಲ್ಲ. ಅದೇ ಸಮಯಕ್ಕೆ ಸುರಕ್ಷಾ ಎದ್ದು ಮಗುವನ್ನು ಅಲ್ಲೇ ಬಿಟ್ಟು ತಾನು ಬಂದ ಕಡೆ ಓಡುತ್ತಾ ಒಂದು ಕ್ಷಣ ಮತ್ತೆ ಹಿಂದೆ ತಿರುಗಿ ನೋಡಲು ಪುಟ್ಟ ಅಮಿಷಾ ದೇವಸ್ಥಾನದ ಬಳಿಯಲ್ಲಿ ಮಲಗಿರುವುದು ಕಂಡು ಆ ತಾಯಿ ಹೃದಯ ಸಂಕಟದಿಂದ ವಿಲವಿಲ ಒದ್ದಾಡಿತ್ತು. ಆದರೂ ಏನು ಮಾಡುವ ಸ್ಥಿತಿಯಲ್ಲಿ ಸುರಕ್ಷಾ ಇರಲಿಲ್ಲ. ಕಂದ, ನಿನ್ನ ತಾಯಿಯನ್ನು ಕ್ಷಮಿಸು ಮಗಳೇ, ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ, ಆ ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂದು ಹೇಳಿಕೊಂಡು ಅಲ್ಲಿಂದ ಮತ್ತೆ ಓಡಲು ಶುರು ಮಾಡುತ್ತಾಳೆ. ನಡುಗುವ ಕಾಲುಗಳಿಂದಲೇ ಆ ಮೇನ್ ರೋಡ್ ಮತ್ತೆ ದಟ್ಟ ಕಾಡು ಇರುವ ಕಡೆ ಹೋಗಿ ನಿಲ್ಲಲು ಆ ದಟ್ಟ ಕಾಡಿನಿಂದ ಮತ್ತೆ ಸರಸರ ಶಬ್ದದ ಜೊತೆ ಕೋಪದಿಂದ ಕುದಿಯುತ್ತಿದ್ದ ಗಡಸು ಧ್ವನಿ ಮತ್ತೆ ಕೇಳಿಸಿತ್ತು. ಸುರು ಸುರು, ಎಷ್ಟು ದೂರ ಓಡುತ್ತೀಯ? ಎಲ್ಲಿಗೆ ಹೋದರೂ ಮತ್ತೆ ನನ್ನ ಬಳಿಯೇ ಬರಬೇಕು ಮುದ್ದು. ಬಾ ಬೇಗ ಬಾ, ಇಲ್ಲ ಅಂದರೆ ನಿನ್ನ ಜೀವ ಅಂದುಕೊಂಡಿರುವೆಯಲ್ಲ. ನಿನ್ನ ಗಂಡ ಪ್ರಣವ್, ನಿನ್ನ ಪ್ರೀತಿಯ ಇವತ್ತೇ ಅವನನ್ನು ನರಕಕ್ಕೆ ಕಳಿಸುತ್ತೇನೆ ಎಂದು ಹೇಳಿ ಗಹಗಹಿಸಿ ನಗುತ್ತಿತ್ತು. ಸುರಕ್ಷಾ ಎದರದೆ, ನೋಡು, ನೀನು ಯಾರು ನನಗೆ ಗೊತ್ತಿಲ್ಲ, ನೀನು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀಯಾ ಅದು ಗೊತ್ತಿಲ್ಲ, ಆದರೆ ನನ್ನ ಗಂಡನನ್ನು ಬಿಟ್ಟು ಬಿಡು, ಬಂದೇ ಬರುತ್ತೇನೆ ಎಂದು ಹೇಳಿ ಮತ್ತೆ ಬಂದ ದಾರಿಗೆ ವಾಪಸ್ ಓಡುತ್ತಲೇ ಹೋಗುತ್ತಾಳೆ. ಅವಳು ರಸ್ತೆಯಿಂದ ಕಾಡಿನ ದಾರಿಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಆ ಅದೃಶ್ಯ ಶಕ್ತಿ ಅವಳ ತಲೆಗೆ ಕೈ ಹಾಕಿ ಕೂದಲನ್ನು ಮುಷ್ಟಿಯಿಂದ ಹಿಡಿದು, ಏನೇ, ಎಲ್ಲಿ ತಪ್ಪಿಸಿಕೊಂಡು ಹೋಗ್ತಾ ಇದ್ದೆ? ಎಲ್ಲೇ ಮಗು, ಎಲ್ಲಿ ಬಿಟ್ಟು ಬಂದೆ ಹೇಳೇ ಎಂದು ಹೇಳಿ ಅವಳನ್ನು ಒಂದು ಮರಕ್ಕೆ ಜೋರಾಗಿ ತಳ್ಳಿಬಿಟ್ಟಿತ್ತು. ಮರಕ್ಕೆ ಹೊಡೆದ ರಭಸಕ್ಕೆ ತಲೆ ಹೊಡೆದು ರಕ್ತ ಸೋರಲು ಶುರುವಾಗಿತ್ತು. ಸುರಕ್ಷಾ ಹೇಗೋ ತನ್ನ ನೋವನ್ನು ನುಂಗಿಕೊಂಡು ಸಾವರಿಸಿಕೊಂಡು ಎದ್ದು ನಿಂತು ನೋವಿನಲ್ಲೂ ನಗುತ್ತಾ, ನನ್ನ ಮಗಳು ಎಲ್ಲೋ ಸುರಕ್ಷಿತವಾಗಿದ್ದಾಳೆ ಕಣೋ, ಬರ್ತಾಳೆ, ಅವಳು ಬಂದೇ ಬರ್ತಾಳೆ, ಅವಳು ದೊಡ್ಡವಳಾಗಿ ಒಮ್ಮೆ ಬರಲಿ, ನಿನಗೆ ಒಂದು ಗತಿ ಕಾಣಿಸ್ತಾಳೆ ಎಂದು ಹೇಳಿ ಸುರಕ್ಷಾ ಕೂಡ ನಗುತ್ತಾಳೆ. ಆ ಅದೃಶ್ಯ ಶಕ್ತಿ ತಾನು ಜೋರಾಗಿ ನಗುತ್ತಾ, ಹ, ನಿನ್ನ ಮಗಳು ದೊಡ್ಡವಳಾಗಲು ಬಿಟ್ಟರೆ ತಾನೇ, ಅದಕ್ಕೂ ಮುಂಚೆ ಅವಳನ್ನು ಹುಡುಕಿ ಈ ಭೂಮಿಯಿಂದಲೇ ಮುಕ್ತಿ ಕೊಡುತ್ತೇನೆ ಕಣೆ ಎಂದು ಹೇಳಿ ಮತ್ತೆ ಅವಳ ಮುಡಿಯನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ದರದರನೆ ಎಳೆದುಕೊಂಡು ಒಂದು ಬಂಗಲೆಯ ಬಳಿ ಬಂದು ಮನೆಯ ಬಾಗಿಲು ಜೋರಾಗಿ ತೆಗೆಯಲು ಅವಳನ್ನು ಸೀದಾ ಮನೆಯ ಒಳಗೆ ನೆಲದ ಮೇಲೆಯೇ ನೂಕಿತ್ತು. ಸುರಕ್ಷಾಗೆ ಈಗಂತೂ ನೋವು ತಾಳಲಾಗದೆ ಕಣ್ಣಿನಿಂದ ನೀರು ಹರಿಯಲು ಶುರುವಾಗಿತ್ತು. ಎದ್ದು ನಿಲ್ಲಲು ಎಷ್ಟು ಪ್ರಯತ್ನಿಸಿದರೂ ಜೋರಾಗಿ ತಳ್ಳಿದ್ದ ಕಾರಣ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ನಿಲ್ಲಲು ಆಗಲಾರದೆ ಗೋಡೆಯನ್ನು ಹಿಡಿದು ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾಳೆ. ಅಷ್ಟರಲ್ಲಿ ಸುರಕ್ಷಾಳ ಗಂಡ ಪ್ರಣವ್ ಕುಂಟುತ್ತಲೇ ಓಡಿ ಬಂದು ಸುರಕ್ಷಾಳನ್ನು ಹಿಡಿದುಕೊಳ್ಳುತ್ತಾನೆ. ಸುರು, ಇಲ್ಲಿಗೆ ಯಾಕೆ ಬಂದೆ? ನಾನು ಮಗುನ ಕರ್ಕೊಂಡು ದೂರ ಹೊರಟೋಗು ಅಂತ ತಾನೇ ಹೇಳಿದ್ದು, ಮತ್ತೆ ಯಾಕೆ ಬಂದೆ? ನಮ್ಮ ಮಗು ಎಲ್ಲಿ ಸುರು? ಅಮಿಷಾ ಎಲ್ಲಿ? ಅವಳು ಹುಷಾರಾಗಿದ್ದಾಳೆ ತಾನೇ ಎಂದು ಕೇಳುತ್ತಾನೆ. ತನ್ನ ನೋವನ್ನು ನುಂಗಿಕೊಂಡ ಸುರಕ್ಷಾ, ಪ್ರಣವ್, ಅವಳು ಹುಷಾರಾಗಿಯೇ ಇದ್ದಾಳೆ ಕಣೋ, ಅವಳು ಎಲ್ಲೋ ನೆಮ್ಮದಿಯಾಗಿ ಇರಲಿ ಬಿಡು, ನಾನು ಅವಳ ಜೊತೆ ಇದ್ದರೆ ಅವಳ ಜೀವಕ್ಕೂ ಅಪಾಯ ಕಣೋ, ನಿನಗೆ ತುಂಬ ನೋವಾಗ್ತಿದೆ ಅಲ್ವಾ ಎಂದು ಪ್ರಣವ್ಗೆ ಕೇಳುತ್ತಾಳೆ ಸುರಕ್ಷಾ. ಇವರಿಬ್ಬರ ಈ ಸಂಭಾಷಣೆಯನ್ನು ಕೇಳುತ್ತಿದ್ದ ಆ ಅದೃಶ್ಯ ಶಕ್ತಿ, ಮುಚ್ಚಿ ಬಾಯಿ, ಇಲ್ಲೇನೋ ರೊಮ್ಯಾಂಟಿಕ್ ಮೂವಿ ನಡೀತಾ ಇದೆಯಾ ಎಂದು ಹೇಳಲು ಇಬ್ಬರು ಆ ಅದೃಶ್ಯ ಶಕ್ತಿಯ ಧ್ವನಿ ಕೇಳಿ ನಡುಗಲು ಶುರು ಮಾಡಿದ್ದರು. ಸುರುಮಾ, ಏಳು ಮುದ್ದು, ಮಗು ಎಲ್ಲಿ ಅಂತ, ನೀನು ಮಗು ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮಿಬ್ಬರನ್ನು ಬಿಟ್ಟುಬಿಡ್ತೇನೆ ಆಯಿತಾ ಎಂದು ಹೇಳಲು ಸುರಕ್ಷಾ, ನಮ್ಮ ಪ್ರಾಣ ಹೋದರೂ ನಾನು ಹೇಳಲ್ಲ ನಮ್ಮ ಮಗು ಎಲ್ಲಿದೆ ಅಂತ, ಮಾತ್ರ ಹೇಳಲ್ಲ, ಏನು ಮಾಡ್ತೀಯ ಮಾಡ್ಕೊ ಹೋಗು, ನನ್ನ ಮಗು ಎಲ್ಲೇ ಇದ್ದರೂ ಸುರಕ್ಷಿತವಾಗಿರ್ತಾಳೆ ಆಯಿತಾ, ಆ ದೇವರ ವರ ಇದೆ ಗೊತ್ತಾ ಅವಳ ಮೇಲೆ, ಅದಕ್ಕೋಸ್ಕರ ತಾನೇ ನೀನು ಅವಳನ್ನ ಹುಡುಕ್ತಾ ಇರೋದು, ಅವಳು ಯಾವತ್ತೂ ನಿನಗೆ ಸಿಗಲ್ಲ ಕಣೋ, ನನ್ನ ಮಗು ಬಂದೇ ಬರ್ತಾಳೆ, ನಿನ್ನನ್ನೊಂದು ಗತಿ ಕಾಣಿಸ್ತಾಳೆ ಆಯಿತಾ, ಅವತ್ತು ನಮ್ಮ ಇಬ್ಬರ ಜೀವಕ್ಕೂ ಶಾಂತಿ ಸಿಗುತ್ತೆ. ಅದಾದ 10 ನಿಮಿಷಕ್ಕೆ ಆ ಬಂಗಲೆಯಿಂದ ಜೋರಾದ
ಕಿರಿಚುವ ಶಬ್ದ, ನರಳುವ ಶಬ್ದ ಎಲ್ಲ ಬರಲು ಶುರುವಾಗಿತ್ತು. ಹೆಚ್ಚು ಕಡಿಮೆ ಎಂದರೂ ಒಂದು 20 ನಿಮಿಷ ಆ ಶಬ್ದ ಬರುತ್ತಿತ್ತು. ನಂತರ ಎಲ್ಲ ಶಾಂತವಾಗಿತ್ತು. ಕತೆ ಮುಂದುವರಿಯುವುದು. ನನ್ನ ಕತೆ ನಿಮ್ಮೆಲ್ಲರಿಗೂ ಹೇಗೆ ಅನಿಸುತ್ತೆ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಫ್ರೆಂಡ್ಸ್. ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬರ್ತಾಯಿದೆ ಕತೆ ಅಂತ ಹೇಳ್ಬಿಟ್ಟು. ಆದರೆ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಜನ ವೀಡಿಯೋಸ್ ನೋಡಿ ಸಹಕರಿಸ್ತಾ ಇದ್ದೀರಾ, ವ್ಯೂಸ್ ಬರ್ತಾಯಿದೆ. ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.